ಐಪಿಎಲ್ ಎಲಿಮಿನೇಟರ್ ಪಂದ್ಯದಲ್ಲಿ ರಾಜಸ್ಥಾನಕ್ಕೆ ಸೋಲುಣಿಸೋದಕ್ಕೆ ಆರ್ಸಿಬಿ ರಣತಂತ್ರವನ್ನ ಹಿಡಿದಿದೆ. ಪ್ಲೇ ಆಫ್ಗೆ ಎಂಟ್ರಿ ಕೊಟ್ಟಿರುವಂತಹ ಬೆಂಗಳೂರು ತಂಡಕ್ಕೆ ಇದೀಗ ಗುಡ್ ನ್ಯೂಸ್ ಸಿಕ್ಕಿದೆ. ರಾಯಲ್ಸ್ ಮಣಿಸೋದಕ್ಕೆ ರಾಯಲ್ ಚಾಲೆಂಜರ್ಸ್ ರಣತಂತ್ರ. ಈ ದೃಶ್ಯಗಳನ್ನ ನೋಡಿ. ಆರ್ಸಿಬಿ ಡ್ರೆಸ್ಸಿಂಗ್ ರೂಮ್ ನಲ್ಲಿ ಯೂನಿವರ್ಸಲ್ ಬಾಸ್ ಕ್ರಿಸ್ ಗೇಲ್, ಆರ್ಸಿಬಿ ಮಾಜಿ ಸ್ಟಾರ್ ಬ್ಯಾಟರ್ ಕ್ರಿಸ್ ಗೇಲ್ ನೋಡ್ತಾ ಇದ್ದಂತೆ ಆರ್ಸಿಬಿ ಆಟಗಾರರಿಗೆ ಇನ್ನಿಲ್ಲದ ಸಂತಸ. ಅದರಲ್ಲೂ ಕ್ರಿಸ್ ಗೇಲ್ ಜೊತೆ ಹಾಸ್ಯದ ಹರಟೆ ಹೊಡೆದ ವಿರಾಟ್ ಪ್ರೀತಿಯ ಗೆಳೆಯನಿಗೆ ಶುಭಾಶಯ ಕೋರಿದ್ರು. ಇತ್ತ ಆರ್ಸಿಬಿ ಹೊಸ ಅಧ್ಯಾಯ ಬರೆಯಲಿ ಅಂತ ಕ್ರಿಸ್ ಗೇಲ್ ಕೂಡ ಕಿಂಗ್ ಕೊಹ್ಲಿಗೆ ಶುಭ ಹಾರೈಸಿದ್ರು. ಆಟೋಗ್ರಾಫ್ ಹಾಕಿ ಬಾಯ್ ಬಾಯ್ ಅಂತ ತಿರುಗಿದ್ರು. ಜೊತೆಗೆ ಆರ್ಸಿಬಿ ಹುಡುಗರಿಗೆ ಗೆಲುವಿನ ಟಿಪ್ಸ್ ನೀಡಿದ್ರು. ರಾಜಸ್ಥಾನ ಸ್ಟಾರ್ ಬ್ಯಾಟರ್ ಔಟ್, ಆರ್ಸಿಬಿಗೆ ಗುಡ್ ನ್ಯೂಸ್. ಕ್ವಾಲಿಫೈ 1ರಲ್ಲಿ ಇವತ್ತು ಕೋಲ್ಕತ್ತಾ ಹೈದರಾಬಾದ್ ತಂಡವನ್ನ ಎದುರಿಸಲಿದೆ. ನಂತರ ಎಲಿಮಿನೇಟರ್ 2 ಪಂದ್ಯದಲ್ಲಿ ರಾಜಸ್ಥಾನ್ ಮತ್ತು ಆರ್ಸಿಬಿ ಮುಖಾಮುಖಿಯಾಗಲಿವೆ. ಆರ್ಸಿಬಿಯನ್ನ ಎದುರಿಸೋದಕ್ಕೆ ಮುಂದಾಗಿರುವ ರಾಜಸ್ಥಾನ್ ರಾಯಲ್ಸ್ಗೆ ಬಿಗ್ ಶಾಕ್ ಇದೆ. ಈ ಪಂದ್ಯದಿಂದ ಲಕ್ಷ್ಮೀನಾರಾಯಣ ಕುರಿ ಮೇಕೆ ಸಾಕಿ 6 ತಿಂಗಳಿಗೆ 4 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ. ಸ್ಟಾರ್ ಪ್ಲೇಯರ್ ಜೋಸ್ ಬಟ್ಲರ್ ಅಲಭ್ಯವಾಗಿದ್ದಾರೆ. ಕಳೆದ ಪಂದ್ಯದಲ್ಲೂ ಆರ್ಸಿಬಿ ವಿರುದ್ಧ ರಾಜಸ್ಥಾನ್ ಗೆಲ್ಲೋದಕ್ಕೆ ಬಟ್ಲರ್ ಕಾರಣ. ಏಪ್ರಿಲ್ 6ರಂದು ಜೈಪುರದಲ್ಲಿ ನಡೆದಿದ್ದ ಪಂದ್ಯದಲ್ಲಿ ಆರಂಭದಲ್ಲೇ ರಾಜಸ್ಥಾನ್ ವಿಕೆಟ್ ಕಳೆದುಕೊಂಡ ಕಾರಣ ಪಂದ್ಯ ಆರ್ಸಿಬಿ ಪರ ವಾಲುತ್ತೆ ಅಂತ ಎಲ್ಲರೂ ನಿರೀಕ್ಷಿಸಿದ್ರು. ಆದ್ರೆ ಜೋಸ್ ಬಟ್ಲರ್ ಸಿಡಿಲಬ್ಬರದ ಅಜೇಯ ಶತಕದ ಬ್ಯಾಟಿಂಗ್ ಮಾಡಿದ್ರು. ಬಟ್ಲರ್ ತಮ್ಮ ಇನ್ನಿಂಗ್ಸ್ ನಲ್ಲಿ 58 ಎಸೆತಗಳನ್ನ ಎದುರಿಸಿ 9 ಬೌಂಡರಿ ಹಾಗೂ 4 ಸಿಕ್ಸರ್ ಸಿಡಿಸಿದ್ರು. ಕೊನೆಗೆ ಆರ್ಸಿಬಿ ವಿರುದ್ಧ ರಾಜಸ್ಥಾನ್ ಗೆದ್ದು ಬೀಗಿತ್ತು. ಈಗ ಜೋಸ್ ಬಟ್ಲರ್ ಅಲಭ್ಯವಾಗಿರೋದು ಸಂಜು ಪಡೆಗೆ ಶಾಕ್ ಆಗಿದೆ. ಸೋಲಿನ ಸೇಡು ತೀರಿಸಿಕೊಳ್ಳೋದಕ್ಕೆ ಆರ್ಸಿಬಿ ಸಜ್ಜಾಗಿದೆ. ಹೊಸ ಅಧ್ಯಾಯ ಮುಂದುವರಿಸೋದಕ್ಕೆ ಎದುರು ನೋಡ್ತಾ ಇದೆ. ರಾಜೇಶ್, ಸ್ಪೋರ್ಟ್ಸ್ ಬ್ಯೂರೋ, TV9.